ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗುರು ಪೂರ್ಣಿಮೆಯ ಪ್ರಬಂಧ ನೋಡ್ತಾ ಇದೀವಿ. ಗುರು ಪೂರ್ಣಿಮೆಯ ಪ್ರಬಂಧ. ಈ ಒಂದು ಪ್ರಬಂಧವನ್ನು ಯಾವ ರೀತಿ ಬರೆದ ಪೂರ್ಣಾಂಕ ಬರುತ್ತೆ ಅಂದ್ರೆ, ಇಲ್ಲಿ ಪೀಠಿಕೆ, ವಿವರಣೆ, ಉಪಸಂಹಾರ ಬರೆದ್ರೆ ಪೂರ್ಣಾಂಕ ಬರುತ್ತಾ? ಇಲ್ಲ. ಇದ್ರ ಜೊತೆಗೆ ಈ ಒಂದು ವಿಷಯಕ್ಕೆ ತಕ್ಕಂತೆ ಅರ್ಥಪೂರ್ಣ ವಾಕ್ಯಗಳಿರಬೇಕು, ಜೊತೆಗೆ ಸುಂದರವಾದ ಅಕ್ಷರಗಳು ಆಗ ಮಾತ್ರ ನೀವು ಪೂರ್ಣಾಂಕ ಪಡ್ಲಿಕ್ಕೆ ಸಾಧ್ಯ. ಓಕೆನಾ? ರೈಟ್. ಪಿಟಿಕೆ ಒಂದು ಪ್ರಾರಂಭ ಮಾಡ್ತೋಣವಾ? ಪಿಟಿಕೆ ನೋಡ್ತಾ ಹೋಗಿ. ಗುರು ಪೂರ್ಣಿಮೆ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬವಾಗಿದೆ. ಇದು ಗುರುವಿನ ಮಹತ್ವವನ್ನು ಸಾರುವ, ಗುರು ಶಿಷ್ಯರ ಸಂಬಂಧದ ಶ್ರೇಷ್ಠತೆಯನ್ನು ಗೌರವಿಸುವ ದಿನವಾಗಿದೆ. ಆಷಾಢ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗುವ ಈ ಹಬ್ಬವು ಜ್ಞಾನ ದೀಪವನ್ನು ಬೆಳಗಿಸುವ, ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಸಂದರ್ಭವಾಗಿದೆ. ಭಗವದ್ಗೀತೆಯ ಗ್ರಂಥಗಳು ಗುರುವನ್ನು ದೇವರಿಗೆ ಸಮಾನವೆಂದು ಕೊಂಡಾಡಿವೆ ಅಂತಕ್ಕಂಥದ್ದು ನೋಡ್ತೇವೆ. ಇದಾದ ನಂತರ ನಾವೇನು ವಿವರಣೆ ಅಂತಕ್ಕಂಥದ್ದು ಬರೀಬೇಕಾಗುತ್ತೆ. ಓಕೆನಾ? ಇಲ್ಲಿ ವಿವರಣೆ ನಾನು ಏನ್ ಮಾಡ್ತಾ ಇದ್ದೀನಿ, ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗಿದ್ದೀನಿ. ಈ ರೀತಿಯಾಗಿ ಬರೆದಾಗ ಪೂರ್ಣಾಂಕ ಪಡ್ಲಿಕ್ಕೆ ಸಾಧ್ಯ, ಅದೇ ರೀತಿ ಈಸಿಯಾಗಿ ನೆನಪಿಡ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಎಲ್ಲ ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತೆಲುಗು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಇಲ್ಲಿ ವಿವರಣೆ ನೋಡ್ತಾ ಹೋಗೋಣ. ವಿವರಣೆ ನೋಡಿ. ಇದರಲ್ಲಿ ಮೊದಲನೇ ಪಾಯಿಂಟ್ ನೋಡಿ, ಇತಿಹಾಸ ಮತ್ತು ಮೂಲ ಅಂತಕ್ಕಂಥದ್ದು. ಗುರು ಪೂರ್ಣಿಮೆಯನ್ನು ವೇದವ್ಯಾಸರ ಜನ್ಮದಿನವೆಂದು ಆಚರಿಸಲಾಗುತ್ತದೆ. ಅವರು ವೇದಗಳನ್ನು ವಿಭಾಗಿಸಿ ಮಹಾಭಾರತವನ್ನು ರಚಿಸಿದ ಮಹಾನ್ ಗುರು. ಈ ದಿನವು ಬೌದ್ಧ ಸಂಪ್ರದಾಯದಲ್ಲಿ ಬುದ್ಧನು ತನ್ನ ಶಿಷ್ಯರಿಗೆ ಮೊದಲ ಉಪದೇಶ ನೀಡಿದ ದಿನವೆಂದು ಸ್ಮರಿಸಲಾಗುತ್ತದೆ ಅಂತಕ್ಕಂಥದ್ದಲ್ಲಿ ಮೊದಲನೇ ಪಾಯಿಂಟ್ ಅಲ್ಲಿ ನಾವು ಬರೆದಿದ್ದೇವೆ. ಅಂತ ಎರಡನೇ ಪಾಯಿಂಟ್ ಕೊಡಿದ್ದಾರೆ. ಏನ್ ಕೊಡಿದ್ದಾರೆ ಎರಡನೇ ಪಾಯಿಂಟು ಅಂತಕ್ಕಂಥದ್ದು ನೋಡಿದ್ರಲ್ಲಿ, ಗುರುವಿನ ಮಹತ್ವ ಅಂತಕ್ಕಂಥದ್ದು. ಗುರುವು ಜ್ಞಾನ ದೀಪವನ್ನು ಬೆಳಗಿಸುವವನು, ಜೀವನದ ಸಂಕಷ್ಟಗಳಿಂದ ಮಾರ್ಗದರ್ಶನ ನೀಡುವವರು. ಗು ಎಂದರೆ ಅಂಧಕಾರ, ರು ಎಂದರೆ ನಿವಾರಕ. ಗುರುವು ಅಜ್ಞಾನದ ಅಂಧಕಾರವನ್ನು ತೊಡೆದು ಜ್ಞಾನದ ಬೆಳಕನ್ನು ಒಡ್ಡುತ್ತಾನೆ ಅಂತಕ್ಕಂಥದ್ದು ನೋಡ್ತೇವೆ. ಇದು ಎರಡನೇ ಪಾಯಿಂಟ್ ನೋಡ್ತೇವೆ. ಹಾಗಾದ್ರೆ ಮೂರನೇ ಪಾಯಿಂಟ್ ಅಲ್ಲಿ ಏನ್ ನೋಡ್ತೇವೆ ಅಂತಕ್ಕಂಥ ನೋಡಾರಲ್ಲಿ ಆಚರಣೆ ಅಂತ ಕೊಡ್ತಕ್ಕಂಥದ್ದು. ಹೆಂಗ ಆಚರಣೆ ಮಾಡ್ತೀವಿ? ಶಿಷ್ಯರು ತಮ್ಮ ಗುರುಗಳಿಗೆ ಗೌರವ ಸಲ್ಲಿಸುವುದು, ಪೂಜೆ ಮಾಡುವುದು, ಆಶೀರ್ವಾದ ಪಡೆಯುವರು. ಇದು ನೋಡ್ತೇವೆ. ಆಶ್ರಮಗಳಲ್ಲಿ, ಶಾಲೆಗಳಲ್ಲಿ, ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಸುತ್ತಾರೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ಅಂತ ನಾಲ್ಕನೇ ಪಾಯಿಂಟ್ ಇದೆ. ಏನ್ ಕೊಟ್ಟಿದ್ದಾರೆ ನಾಲ್ಕನೇ ಪಾಯಿಂಟ್ ನೋಡ್ತಾ ನೋಡುವ. ವಿವಿಧ ಸಂಪ್ರದಾಯಗಳಲ್ಲಿ ಅಂತಕ್ಕಂತ ಹೇಳಿದ್ದಾರೆ. ಹಿಂದೂ, ಬೌದ್ಧ ಮತ್ತು ಜೈನ ಸಂಪ್ರದಾಯಗಳಲ್ಲಿ ಗುರು ಪೂರ್ಣಿಮೆಯನ್ನು ವಿಶೇಷವಾಗಿ ಆಚರಿಸುತ್ತಾರೆ. ಅಂದು ಅವರನ್ನು ಸ್ಮರಿಸುತ್ತಾರೆ, ಅವರ ಗುರುಗಳನ್ನ ಸ್ಮರಿಸ್ತಾ ಹೋಗ್ತಾರೆ ಅಂತ ನೋಡ್ತೇವೆ. ಐದನೇ ಪಾಯಿಂಟ್ ನೋಡಿ, ಗುರು ಪೂರ್ಣಿಮೆಯ ಸಂದೇಶ ಅಂತ ಏನಿದೆ ಅಂದ್ರೆ, ಈ ಹಬ್ಬವು ಜೀವನದಲ್ಲಿ ಗುರುವಿನ ಮಹತ್ವವನ್ನು ಅರಿಯಲು ಪ್ರೇರೇಪಿಸುತ್ತದೆ ಅಂತ ನೋಡ್ತೇವೆ. ಜ್ಞಾನ, ಶಾಂತಿ ಮತ್ತು ಸದಾಚಾರದ ಮಾರ್ಗವನ್ನು ತೋರಿಸುವ, ಗುರುವಿನ ಕೃತಜ್ಞತೆಯನ್ನು ಸ್ಮರಿಸುವಂತೆ ಕರೆ ನೀಡುತ್ತದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಅದಾದ ನಂತರ ಕೊನೆಗೆ ನೋಡ್ತೋಣ, ಉಪಸಂಹಾರ ನೋಡ್ತೇವೆ. ಉಪಸಂಹಾರ ಅಂತಕ್ಕಂಥ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ಬರಿತಾ ಹೋಗಿ. ಓಕೆ, ನನ್ನದಾಗಿರ್ತಕ್ಕಂಥ ಅಭಿಪ್ರಾಯ ನಾನು ಇಲ್ಲಿ ಬರಿತಾ ಹೋಗಿದ್ದೀನಿ. ಗುರು ಪೂರ್ಣಿಮೆಯು ಜ್ಞಾನದ ಬೆಳಕನ್ನು ಹರಡುವ, ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನವಾಗಿದೆ. ಗುರು ಪೂರ್ಣಿಮೆಯೆಂದು ನಾವೆಲ್ಲರೂ ನಮ್ಮ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಮತ್ತು ಅವರ ಉಪದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತಕ್ಕಂಥದ್ದನ್ನ ಇಲ್ಲಿ 4 ಸಾಲಿನಲ್ಲೂ ಬರಿತಾ ಹೋಗಿದೆ. ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿತ್ತಾ? 5 ಸಾಲಿನಲ್ಲೂ ಕೂಡ 5 ಅಥವಾ 6 ಸಾಲಿನಲ್ಲೂ ಹೆಚ್ಚಿನ ಒಂದು ಸಮಯ ಇತ್ತು, ಜಾಸ್ತಿ ಬರೀರಿ. ಕಡಿಮೆ ಸಮಯ ಇಷ್ಟು ಬರಿತಾ ಹೋಗಿ. ಓಕೆನಾ? ರೈಟ್. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತೆಲುಗು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ವಿಷಯ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ, ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.